ಅಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂದಿದ್ದು ನಾನು, ಬಟ್ ಸ್ಟಾರ್ಟ್ ಮಾಡ್ತಿರೋದು ಗೈಸ್ ಹೆಂಗ್ ಗೊತ್ತಾ, ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂದಿದ್ದು ನಾನು, ಬಟ್ ಸ್ಟಾರ್ಟ್ ಮಾಡಿದ್ದು ಇವರು. ಹೇಳ್ತಾರೆ ಅಷ್ಟೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಒಂದೊಂದು ಚಿಕ್ಕ ಚಿಕ್ಕ ನಾಯಿಗೂ ನೋಡ್ಬಿಟ್ಟು ಎದ್ರ ಅದ ಹಂಗೆ ನಾವಿಲ್ಲಿ ಬಂದ್ವಿ ವಾಕಿಂಗ್ ಮಾಡೋಣ ಅಂತ. ಅದ್ರ ನಮ್ ಜೊತೆ ಬಂದಿದ್ದು ಇನ್ನೊಂದು ನಮ್ ಜೊತೆ ಇರೋ ದೊಡ್ಡ ಫ್ರೆಂಡು ನಾಯಿ. ಬಹುಶಃ ಇವಳು ನೋಡೇ ಹೋದ್ರದ ನಾಯಿ, ಇನ್ಯಾರನ್ನ ನೋಡಿ ಉದ್ರಲ್ಲ, ಇವಳನ್ನ ನೋಡೇ ಹೋದ್ರಲ್ಲ. ಇರೋದು ಮನುಷ್ಯರನ್ನೇ ಒದರ್ಕೋಬಹುದು. ಇಲ್ಲಿರೋರೆಲ್ಲರೂ ನಾಯಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು. ಯೂಟ್ಯೂಬ್ ಬ್ಲಾಗಿಗೆ ಬಂದಿರೋದು ಮೊದಲನೇ ಸಲ, ಆದ್ರೂ ಏನೋ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಿದ್ದೀವಿ. ತರಲೆ ಅನ್ಕೊಂಡ್ರು ಪರವಾಗಿಲ್ಲ. ಸೊ ನನ್ನ ಹೆಸರು ಸಹನಾ ಅಂತ. ಸೊ ಇವಳು ಮುಖ ಕಾಣ್ತಾ ಇಲ್ಲ, ಒಂದು ಸ್ವಲ್ಪ ಬೆಳಕಿಗೆ ಬಾ. ಬೆಳಕಿಗೆ ಬಂದ್ವಿ. ಇವಳು ನಂದು ಅಂತ. ಇದೊಂದು ನಾನು ಹಚ್ಕೊಂಡಿರೋ ಏನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ, ನಾನು ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ನಮ್ಮಲ್ಲಿರೋದು 6 ಜನ. ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡೋದು, ಅವಳು ಇಂಟ್ರೊಡ್ಯೂಸ್ ಮಾಡ್ಕೊತಾಳಂತೆ. ಸೊ ನನ್ನ ಕರ್ತವ್ಯ ಮುಗೀತು. ಸೊ ಅವಳಿಗೆ ನೇಮ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡಲ್ಲ. ಒಂದೊಂದು ಕ್ಯಾಟಗರಿಗಳು ಎಲ್ಲೆಲ್ಲಿಂದ ಬಂದಿದಾವೆ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಮ್ದು ಬಂದ್ಬಿಟ್ಟು ಮೇನ್ಲಿ ಔಟ್ ಆಫ್ ಕರ್ನಾಟಕ. ಇನ್ನ ಇದರಲ್ಲಿ ಎಲ್ಲಿಂದ ಬಂದವರು ಅಂದ್ರೆ ಇವರು ನಮ್ಮ ಕರ್ನಾಟಕದ ಕಿರೀಟ ಭಾಗದಲ್ಲಿ ಇದ್ದಾರೆ. ಇನ್ನ ಇವ್ರು ಬಂದ್ಬಿಟ್ಟು ಫೇಮಸ್ ಇಳಕಲ್ ಸೀರೆಗೆ ಇವರು ಫೇಮಸ್ ಆಗಿದ್ದಾರೆ. ಇಳಕಲ್ ಸೀರೆ ಫೇಮಸ್. ಹುಡುಗಿರಿಗೆ ಆಗಿರ್ಲಿ ಯಾರಿಗೆ ಆಗಿರ್ಲಿ ನಮ್ಮ ಸೀರೆಯಲ್ಲಿರೋ ನಮ್ಮೂರಿಗೆ ಬಂದ್ರೆ ಸೀರೆಯನ್ನ ಚೆನ್ನಾಗಿ ನೇಯ್ದು ಕೊಡುವಂತ ಊರು ನಮ್ಮ ಊರು. ಸೀರೆ ಮಾರಕ್ ಅಂದ್ರೆ ಫಿಕ್ಸ್ ಇದ್ದಾಳೆ. ಸೀರೆ ಮಾರಕ್ ಬಂದ್ರೆ ಕಮೆಂಟ್ ಹಾಕಿ ಯಾರಿಗೆ ಸೀರೆ ಬೇಕು. ಎಸ್ ಕರೆಕ್ಟ್, ಅವಳು ಹೇಳಿದ್ದು. ಲಿಂಗಿ ಕಮೆಂಟ್ ಹಾಕಿ ಅವಳು ಸೀರೆ ನಿಮ್ಗೆ ಪಾರ್ಸಲ್ ಮಾಡ್ತಾಳೆ, ಬಟ್ ಫ್ರೀ ಅಂತ. ಬ್ಯಾಂಗ್ಳೂರಿಗೆ ಬಂದು ನನ್ನ ತಲೆ ಮೇಲೆ ಹಾಕೊಂಡು ಹೋಗಕ್ಕಾಗುತ್ತೆ. ಫ್ರೀ ಅಂತ ಯಾರಿಗಾದ್ರೂ ಕೊಟ್ರೆ. ಆಮೇಲೆ ಇನ್ನ ಇವ್ರು ಇಬ್ರು ಬಂದ್ಬಿಟ್ಟು ಹೇಳಿದ್ದಾರೆ, ಇವ್ರದ್ದು ಮಲ್ನಾಡು. ಇವರು ಬಂದ್ಬಿಟ್ಟು 2 ತಿಂಗಳಲ್ಲಿ ಮದ್ವೆ ಆಗ್ತದೆ ಅಕ್ಕಂಗೆ. ಒಂದ್ ತಿಂಗಳ ಇನ್ನ ಇವರು ಪಾರು ಅಂತ ಬಂದ್ಬಿಟ್ಟು, ಇವ್ರು ಬಂದ್ಬಿಟ್ಟು ನೋಡಕ್ ಎಷ್ಟು ಸ್ಮೂತ್ ಇದಾರ ಅಷ್ಟೇ ರಫ್ ಇದಾರೆ. ಯಾಕಂದ್ರೆ ಬಂದ್ಬಿಟ್ಟು ಹೇಳಿ ಕೇಳಿ ನಮ್ಮ ಕರ್ನಾಟಕದ ವೆರಿ ಹಾಟ್ ಪ್ಲೇಸಸ್ ಬಳ್ಳಾರಿಯಿಂದ ಇವರು ಬಂದಿರೋದು. ದೌರಾಣಿ ಕರೆಕ್ಟ್ ಇದೆ ಅಂತೆ. ಮುಂದೆ ಹೋಗಿ ನಾನು ವಾಕಿಂಗ್ ಅಂತ ಕರ್ದಿಲ್ಲ, ನಾನು ಕರ್ದಿರೋದು ಅಂಗಡಿಗೆ ಹೋಗೋಣ ಬಾ ಅಂತಂದು. ಬಟ್ ಇವರೆಲ್ಲ ವಾಕಿಂಗ್ ಮಾಡ್ಸೋಣ ಅಂತ ಕರ್ಕೊಂಡ್ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಸೋರೆ. ನಾಯಿಕಲ್ ಕಚ್ಚಿಸ್ತವ್ರೆ. ನಾಯಿ ಅಲ್ಲ, ನಾನು ಏನು ಕಾಂದೆ ಇದ್ರು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಾನು ಲೈಫಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಲೈಫ್ ತುಂಬಾ ಸಖತ್ತಾಗಿರ್ತದೆ. ಸೊ ಈಗ ನಮ್ಮ ಮುಖಗಳನ್ನ ನೋಡಿದ್ರೆ ಯಾರ್ಯಾರು ನೋಡ್ತಿದ್ರು ದಪಕ್ಕೊಂಡು ಬೀಳ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಕತ್ಲಲ್ಲೇ ವಿಡಿಯೋ ಮಾಡ್ತಾ ಇದೀವಿ. ಸೊ ಯಾರು ಬೇಜಾರು ಮಾಡ್ಕೋಬೇಕು. ಅದು ಮಾತ್ರ ನಿಜ. ನಮ್ ಬ್ಲಾಗ್ಸ್ ಬರೋದು ಮಾತ್ರ ನೈಟ್ ಮಾತ್ರ. ಅಲ್ಲ ಬ್ಲಾಗ್ಸ್ ಬರೋದು ಮಾತ್ರ ನೈಟ್ ಮಾತ್ರ. ಇನ್ನೂ ಇಬ್ರು ಇದಾರೆ. ಅಲ್ಲ ನೀನೆಲ್ಲ ದುಡ್ಡು ಕೋತಿ ಮಸ್ತಿನಿ ಅಂತ. ನಾನಲ್ಲ ಅಲ್ಲ, ಅಲ್ಲಿ ಇವಾಗ ನೀನೇ ತಾನೇ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದು. ನಾನೇ ದೊಡ್ಡ ಕೋತಿ ಅಂತ. ಅದು ನೈಟ್ ಅಲ್ಲೇ ಆಗಿರುತ್ತೆ, ಯಾಕಂದ್ರೆ ಬೆಳಗ್ಗೆಯಿಂದ ಎಲ್ಲ ಅಲ್ಲಿ ಸಾಯಕ್ ಹೋಗಿರ್ತೀವಿ ಆಫೀಸಲ್ಲಿ ಎಲ್ಲರೂ ಅಷ್ಟು. ಅದ್ರಲ್ಲಿ ಮೇನ್ಲಿ ನಮ್ಮ ಅಕ್ಕ ಬಂದ್ಬಿಟ್ಟು ಒಂದು ದೊಡ್ಡ ಮ್ಯಾನೇಜರ್. ಸ್ವಲ್ಪ ಇಲ್ಲ, ಫೋನ್ ನೋಡ್ತಾಳೆ. ವಾಕಿಂಗ್ ಅಂತ ಬರೋದು, ಫೋನ್ ನೋಡೋದು. ಟ್ರಿಪ್ಪಿಗೆ ಹೋಗಿ ಬಂದ್ಬಿಟ್ಟೈತೆ, ಅದು ಎಲ್ಲಿದ್ದು ಕ್ರೇಜ್ ಬಂದ್ಬಿಟ್ಟೈತೆ. ಈಗ ವಿಡಿಯೋ ಎಡಿಟ್ ಮಾಡ್ಬೇಕು ಕುತ್ಕೊಂಡು. ಇಲ್ಲಿ ವಿಡಿಯೋ ಬಟ್ ಲೈಟ್ ಇಲ್ಲ ಅಷ್ಟೇ. ಎಲ್ಲರಿಗೂ ಏನೋ ಚಿಂತೆ ಅಂದ್ರೆ ನಮ್ಮ ಅಕ್ಕಂಗೆ ಮಾವಿನಕಾಯಿ ಚಿಂತೆ ಅಂದ್ರೆ ನಾವು ದೊಡ್ಡ ಕಳ್ತಂಡ್ರು ಮಾಡೋ ತರ ನಾವೇ ದೊಡ್ಡ ಕಳ್ತಿದ್ದೆ. ಅದು ಬೆಂಗಳೂರಲ್ಲಿ ಹುಡುಗಿರು ಓಡಾಡಬಾರ್ದು ಅಂತ ಹೇಳ್ತಾರೆ. ರಾತ್ರಿ 1 ಗಂಟೆಗೆ ಅಡ್ಡಾಡಿವಿ. ಅದ್ರಲ್ಲಿ ಏನಂತ ಹುಡುಗಿರು ಅಡ್ಡಾಡ್ಬಾರ್ದು, ಬಟ್ ಇವಳು ಅಡ್ಡಾಡ್ಬೋದು. ಹೋಗಿರ್ತಿ ಹಾಳಾಗೆಲ್ಲ ಮುಂದೆ. ನಾವು ಅಲ್ಲ ಫಸ್ಟ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಹುಡುಗ ಇವಳು ಫಸ್ಟ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡಿವಿ. ಒಬ್ರದ್ದು ಮುಖ ಬಂದಿಲ್ಲ. ನಿನ್ ಮಕ್ಕ ನಿಂದು ತೆಗಿಯಕ್ ಬಂದಿಲ್ಲ. ಪಾರ್ಕಿಗೆ ಅಂತ ಹೋದ್ವಿ. ಹೋಗಿದ್ದು ಅಂಗಡಿಗೆ ಅಂತ ಏನೋ ತರಕ್ ಅಂತ ಹೋಗಿದ್ವಿ. ಅದು ರೂಟ್ ತಪ್ಪಿ ಹಾದಿ ತಪ್ಪಿ ಪಾರ್ಕಿಗೆ ಹೋಗೋ ಹಂಗಾಯ್ತು. ಏನ್ ಮಾಡಿದ್ವಿ ಅಂತ ವಾಕಿಂಗ್ ಮಾಡಕಂತ ಹೋದ್ವಿ. ಅಲ್ಲಿರೋ ನಾಯಿಗಳ ಸಾಲುಗಳನ್ನ ನೋಡಿ ವಾಪಸ್ ಬಂದ್ವಿ. ಯಾಕೆಂದ್ರೆ ನೀವಿಬ್ರು ಗಂಡ ಹೆಂಡತಿ ತರ ಮುಂದೆ ಹೋದ್ರೆ ನಾವು ಆರಾಮ ಮಾತಾಡ್ಕೊಂಡ್ ಬರ್ತಾ ಇದೀವಿ. ನೀವೇನೋ ಯಾರೋ ಬಂದು ಹಿಡ್ಕೊಂತರ್ತಾರೆ ಅನ್ನೋರಮ್ಮನಿ ಓಡೋಗ್ತಿದ್ರ. ಇವಳು ಗೊತ್ತಾ, ಇವಳು ಕ್ಯೂಟ್ ಪಾರು. ಇವಳು ಸುಷ್ಮಾ ಅಂತ. ಕ್ಯೂಟ್ ಪಾರು ಅಂತ ಹೆಸರು ಮಾತ್ರ ಕರಿತೀವಿ. ಅವ್ಳು ಮಾಡೋ ಕೆಲಸಕ್ಕೆಲ್ಲ ಏನಾದ್ರು ಹೇಳ್ಬೇಕಂದ್ರೆ
ಕ್ಯೂಟ್ ಅಲ್ಲ, ಯಾವ್ದಾದ್ರು ಒಂದು ದೆವ್ವ ಬಂದ್ಬಿಟ್ಟು ಏನು ಹಿಡ್ಕೊಳ್ತಲ್ಲ ಆ ಥರ ಇವಾಗ ಚೆನ್ನಾಗಿ ಕಾಣ್ತಿದ್ದಿಲ್ಲ. ನಾನು ಸುಷ್ಮಾ. ನನ್ನ ಹೆಸರು ಬಂದ್ರೆ ಇವರಿಬ್ರು ನೋಡಿ ಕಲಿಬೇಕು. ಬಿಲ್ಡಪ್ ಮಾಡೋರೆ ಬಿಲ್ಡಪ್. ಸೈಲೆಂಟ್ ಮಹಾರಾಣಿ ಅಂದ್ರೆ ಅಲ್ಲಿ ಮುಂದ್ಗಡೆ ಹೊಂಟಾಳ ನೋಡಿ ಸ್ವಾತಿ ಅಂತ. ಹುಡುಗಿ ಫುಲ್ ಇನ್ನೋಸೆಂಟ್ ಗೈಸ್. ಫುಲ್ ಇನ್ನೋಸೆಂಟ್ ಗೈಸ್. 32 ಅಲ್ಲೂ ಡಬಲ್ ತರ ಇದೆ, ಅದಕ್ಕೆ 32 ಅಲ್ಲಂತೆ. ಇವಳೆ ಬಂದು ಎನಿಸೋಳೆ, ನನ್ನ ಬಾಯಲ್ಲಿರೋ ಹಲ್ಲೆಲ್ಲ ಅವಳೆ ಬಂದು ಎನಿಸಿರೋದು. ಇವಳಲ್ಲ ಸ್ವಾತಿ ಅಲ್ಲೂ. ಅಲ್ಲಿ ಪಾರ್ಕ್ ಆಕ್ಚುಲಿ ಒಂದ್ ಹೇಳ್ಬೇಕು, ಹುಡುಗಿಗೆ ಕೆಮ್ಮಿತ್ತು. ವಿಡಿಯೋ ಮಾಡೋದ್ರಿಂದ ಕೆಮ್ಮೆಲ್ಲ ಹೋಗ್ಬಿಟ್ಟಿದೆ ಗೈಸ್. ಅಷ್ಟು ಡೌನ್. ಹಂಗೇನಿಲ್ಲ, ನನಗೆ ಕೆಮ್ಮು ಯಾವಾಗ ಬರುತ್ತೋ ಅವಾಗ ಬರುತ್ತೆ, ಹುಷಾರಿಲ್ಲ ಸ್ವಲ್ಪ, ಅದಕ್ಕೆ ಆ ಥರ ಮಾತಾಡ್ತಾರೆ. ನೀವೇನು ತಿಳ್ಕೊಳಕ್ ಹೋಗ್ಬೇಡಿ. ಇವಾಗ ನಮ್ಮ ನಡೆ ಪಾರ್ಕಿನಿಂದ ಬಂದ್ಬಿಟ್ಟು ನಮ್ಮ ಪಿ ಜಿ ಕಡೆ ಹೋಗ್ತಾ ಇದೆ. ಗೈಸ್ ನಮ್ಮ ಪಿಜಿ ನೋಡಿ ಭೂತ ತರ ಇದೆ ಅಂತೇಳಿ ಪಿಜಿಲಿ ಹಾಕಿರೋದು ಗಂಟ್ಲಿಗೆ ಕರ್ಕೋಗಿರ್ತತಿ. ಪಾರ್ಕಿಂಗ್ ಹೋಗ್ಬೇಕು. ನಾವಿರೋದು 3ನೇ ಫ್ಲೋರ್, ಅದ್ರ ಹತ್ತೋ ಅಷ್ಟರಲ್ಲಿ ಸಣ್ಣ ಆಗೋಗ್ಬಿಟ್ಟು, ಅದಕ್ಕೆ ಇಷ್ಟೊಂದು ಸಣ್ಣ ಇದೀವಿ. ಅಕ್ಕ ಫುಲ್ಲು ಶಾಕ್ ಆಗ್ಬಿಟ್ಟವಳೆ ಸುಷ್ಮಾ ಅವರು. ಏನಕ್ಕೆ ಅಂದರೆ ನಾವು ಲಾಗ್ ಮಾಡ್ತಿದ್ದೀವಿ.